ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತಿನ ವಿಡಿಯೋನಲ್ಲಿ ಕೋಲ್ಗೇಟ್ನ ಬಳಸು ನಾವು ಯಾವ ಥರ ತನ್ನ ಪಿಗ್ಮೆಂಟೇಷನ್ ಇರಲಿ ಅಥವಾ ನಿಮ್ಮ ಸ್ಕಿನ್ ಡ್ರೈ ಆಗಿದೆ ಅಥವಾ ನಿಮ್ಮ ಮುಖದಲ್ಲಿ ಸಾಕಷ್ಟು ಪಿಂಪಲ್ಸ್ ಆಗ್ತಾ ಇದ್ದಾವೆ ಅಂದಾಗ ಹಾಗೂ ಅದ್ರ ಕಲೆಗಳು ಹೋಗ್ತಾ ಇಲ್ಲ ಅಂದಾಗ ಈ ಒಂದು ಪರಿಹಾರ ನೀವು ಟ್ರೈ ಮಾಡಿದ್ರೆ ನಿಮಗೆ ಸಾಕಷ್ಟು ಒಳ್ಳೆ ಒಂದು ಪರಿಣಾಮ ಸಿಗೋದು. ಹಾಗೂ ನಿಮ್ಮ ಸ್ಕಿನ್ ಸಾಕಷ್ಟು ಡಲ್ ಆಗಿಬಿಟ್ಟಿದೆ ಹಾಗೂ ಕಣ್ಣಿನ ಕೆಳಗಡೆ ಭಾಗದಲ್ಲಿ ವ್ರಿಂಕಲ್ಸ್ ಆಗ್ತಾ ಇದೆ, ಓಪನ್ ಪೋರ್ಸ್ ಆಗ್ತಾ ಇದೆ ಹಾಗೂ ಪಿಗ್ಮೆಂಟೇಷನ್ ಏನಾದರೂ ಕಲೆ ಇದೆ ಅದು ಹೋಗ್ತಾ ಇಲ್ಲ ಅಂತ ನೀವು ಚಿಂತಿಸಬೇಡಿ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಇದಕ್ಕೆ ಒಳ್ಳೆ ಪರಿಹಾರನ ತಗೊಂಡು ಬಂದಿದ್ದೀನಿ. ಹಾಗೂ ನೀವು ಇದನ್ನು ಬಳಸಿ ಅದು ಕೂಡ ನ್ಯಾಚುರಲ್ವಾಗಿ ಯಾವುದು ಕೆಮಿಕಲ್ ಕ್ರೀಮ್ ಇಲ್ಲದೆ ಸುಲಭವಾಗಿ ಇದನ್ನು ಪರಿಹಾರ ಪಡ್ಕೊಳ್ಳೋಕ್ಕೆ ಈ ಒಂದು ವಿಡಿಯೋ ಇವತ್ತಿನದು. ಹಾಗಾಗಿ ಬನ್ನಿ ನೋಡೋಣ. ಮೊದಲನೇ ನಮ್ಮ ಬ್ಯೂಟಿ ಟಿಪ್ ಇವತ್ತಿನದು. ಇಲ್ಲಿ ನೋಡಿ, ನಾನು ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಟೂತ್ ಪೇಸ್ಟ್, ಅದು ಯಾವುದೇ ಕಂಪನಿದಿರಲಿ ಫ್ರೆಂಡ್ಸ್, ಇಲ್ಲಿ ನನ್ನ ಹತ್ರ ಡಾಬರ್ ಬಬೂಲ್ ವೈಟ್ ಟೂತ್ ಪೇಸ್ಟ್ ಮಾತ್ರ ತೊಗೋಬೇಕು ಫ್ರೆಂಡ್ಸ್ ನೀವು. ಯಾಕಂದರೆ ಈ ಒಂದು ರೆಮಿಡಿ ಮಾಡೋಕ್ಕೆ ನಮಗೆ ವೈಟ್ ಟೂತ್ ಪೇಸ್ಟ್ ಅತ್ಯಂತ ಮುಖ್ಯವಾದು. ಯಾವುದೇ ಕಲರ್ ಇರೋ ಅಂಥ ಟೂತ್ ಪೇಸ್ಟ್ ನೀವಿಲ್ಲೇ ಬಳಸೋಕ್ಕೆ ಹೋಗಬೇಡಿ. ಈ ಒಂದು ರೆಮಿಡಿ ಮಾಡೋಕ್ಕೆ ನಮಗೆ ವೈಟ್ ಟೂತ್ ಪೇಸ್ಟೇ ಬೇಕಾಗುತ್ತೆ. ಅದು ಯಾವುದೇ ಕಂಪನಿದಿರಲಿ ಅದರಿಂದ ನಮಗೆ ಏನು ಪ್ರಾಬ್ಲಮ್ ಇಲ್ಲ, ಮಾತ್ರ ಅದು ಬಿಳಿ ಅಂದರೆ ವೈಟ್ ಕಲರ್ ಟೂತ್ ಪೇಸ್ಟ್ ಇರಬೇಕು. ಇಲ್ಲಿ ನೋಡಿ, ನಾನು 1 ಸ್ಪೂನ್ ಅಷ್ಟು ಟೂತ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಸೆಕೆಂಡ್ ಏನಂದರೆ ಲಿಂಬೆಹಣ್ಣಿನಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್, ವೈಟಮಿನ್ ಸಿ ಇರುತ್ತೆ. ಈ ಒಂದು ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ಡಲ್ನೆಸ್ ಆದಾಗ ಅಥವಾ ನಮ್ಮ ಸ್ಕಿನ್ನಲ್ಲಿ ಯಾವುದೇ ಥರ ಒಂದು ಇನ್ಫೆಕ್ಷನ್ ಇರಲಿ, ಪಿಗ್ಮೆಂಟೇಷನ್ ಇರಲಿ, ಅಂದರೆ ಕಲೆಗಳು ಹೋಗ್ತಾ ಇಲ್ಲ, ಪಿಂಪಲ್ಸ್ ಕಡಿಮೆ ಆಗ್ತಾ ಇಲ್ಲ ಅಂದಾಗ ಇದಕ್ಕೆ ಏನು ಮಾಡುತ್ತೆ ಅಂದರೆ ಲಿಂಬೆಹಣ್ಣಿನ ರಸ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ಸ್ಕಿನ್ನಲ್ಲಿ ಹೋಗಿ ಪ್ರತಿಯೊಂದು ಅದು ಏನು ಅಶುದ್ಧ ಒಂದು ಪದಾರ್ಥ ಇರುತ್ತೆ ನಮ್ಮ ಸ್ಕಿನ್ನಲ್ಲಿ, ಅದನ್ನು ಹೊರ್ಕೊಂಡು ಒಳ್ಳೆ ರೀತಿಯಲ್ಲಿ ಒಂದು ಹೊಸ ತೇಜವನ್ನು ಕೊಡುತ್ತೆ. ಹಾಗಾಗಿ ಇಲ್ಲಿ ನಾನು ಲಿಂಬೆಹಣ್ಣಿನ ರಸ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈ 2 ಪದಾರ್ಥನ ನೀವು ಯೂಸ್ ಮಾಡಿದ್ರೆ ಖಂಡಿತ ನಿಮ್ಮ ಪಿಗ್ಮೆಂಟೇಷನ್ ಇರಲಿ ಅಥವಾ ನಿಮ್ಮ ಕಲೆಗಳು ಇರಲಿ, ಸಾಕಷ್ಟು ದಿನದಿಂದ ನೀವು ಟೆನ್ಷನ್ ತಗೋತಾ ಇದ್ರಿ, ಸಾಕಷ್ಟು ಕೆಮಿಕಲ್ ಕ್ರೀಮ್ಗಳನ್ನು ಬಳಸ್ತಾ ಇದ್ರಿ, ಆದರೆ ಈ ಥರ ಒಂದು ನ್ಯಾಚುರಲ್ ಆಗಿ ರೆಮಿಡಿ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆ ಪರಿಣಾಮ ಸಿಗುವುದು. ಇಲ್ಲಿ ನೋಡಿ, ನಾನು ಈ ಒಂದು ಲಿಂಬೆಹಣ್ಣಿನ ರಸ ಹಾಗೂ ಟೂತ್ ಪೇಸ್ಟ್ನ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಇದು ಆಯಿತು ಫ್ರೆಂಡ್ಸ್. ಈ ಥರ ನೀವು ಮನೆ ಮದ್ದನ್ನು ಬಳಸಿದ್ರೆ ಸಾಕಷ್ಟು ನಿಮಗೆ ಒಳ್ಳೆ ರೀತಿಯಲ್ಲಿ ಪರಿಹಾರ ಸಿಗೋದು ಫ್ರೆಂಡ್ಸ್. ಹಾಗಾದರೆ ಇವಾಗ ನೋಡಿ, ನಾನೇನು ಮಾಡಿದ್ದೀನಿ ಅಂದರೆ ನಮಗೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ಸಕ್ಕರೆಯಲ್ಲಿ ಏನಿರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಪದಾರ್ಥ ಇರುತ್ತೆ ಫ್ರೆಂಡ್ಸ್. ಇದೇನು ಮಾಡುತ್ತೆ ಅಂದರೆ ನಮ್ಮ ಕಲೆಗಳು ತೆಗೆಯೋಕ್ಕೆ ಹಾಗೂ ಒಂದು ಹೊಸ ಊರ್ಜವನ್ನು ಒಂದು ಹೊಸ ತೇಜವನ್ನು ಇದು ನಮ್ಮ ಮುಖಕ್ಕೆ ಕೊಡುತ್ತೆ. ಹಾಗಾಗಿ ಇಲ್ಲಿ ನಾನು ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ 3 ಪದಾರ್ಥನ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿಕೊಂಡ್ರೆ ಅದು ಸಾಕಷ್ಟು ಒಳ್ಳೆ ಪರಿಣಾಮ ಸಿಗೋದು. ನಿಮಗೆ ಏನು ಪಿಗ್ಮೆಂಟೇಷನ್ ಆಗ್ತಾ ಇದೆ ಅಥವಾ ಕಲೆಗಳು ಹೋಗ್ತಾ ಇಲ್ಲ ಅಂತಿರಲ್ಲ, ಈ ಒಂದು ಮನೆಮದ್ದನ್ನು ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಸಾಕಷ್ಟು ಒಳ್ಳೆ ಪರಿಣಾಮ ಸಿಗೋದು. ನಾನು ಸ್ವತಃ ಇದನ್ನು ಟ್ರೈ ಮಾಡಿ ನಿಮ್ಮನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಇದಕ್ಕೆ ಯಾವ ಥರ ಅಪ್ಲೈ ಮಾಡ್ಕೊಳ್ಳೋದು ಅಂತ ಕೂಡ ನಿಮಗೆ ಈ ಒಂದು ವಿಡಿಯೋನಲ್ಲಿ ತೋರಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಒಂದು ಪೇಸ್ಟ್ ರೆಡಿ ಆಗಿಬಿಟ್ಟಿದ ನಂತರ ಈ ಥರ ನಿಮ್ಮ ಸ್ಕಿನ್ ಮೇಲೆ ಎಲ್ಲೆಲ್ಲಿ ನಿಮಗೆ ಪಿಂಪಲ್ಸ್ ಇದೆ ಅಥವಾ ಡಾರ್ಕ್ ಸರ್ಕಲ್ಸ್ ಇದೆ, ಓಪನ್ ಪೋರ್ಸ್ ಇದೆ, ಆ ಒಂದು ಭಾಗದಲ್ಲಿ ಒಳ್ಳೆ ರೀತಿಯಲ್ಲಿ ಈ ಥರ ಸ್ಕ್ರಬ್ ಮಾಡ್ಕೋಬೇಕು. ಒಂದು 5 ರಿಂದ 10 ನಿಮಿಷ ನೀವು ಮಾತ್ರ ಇದನ್ನು ಸ್ಕ್ರಬ್ ಮಾಡ್ಕೋಬೇಕು ಹಾಗೂ ಒಂದು 10 ನಿಮಿಷ ಆ ಥರನೇ ಬಿಟ್ಟು ಬಿಡಬೇಕು. ನಂತರ ನೀವು ಒಂದು ನಾರ್ಮಲ್ ನೀರಿಂದ ನಿಮ್ಮ ಮುಖವನ್ನು ಸ್ವಚ್ಛವಾಗಿ ತೊಳ್ಕೊಂಡ್ರೆ ನೀವು ತಾನಾಗೆ ನಿಮಗೆ ಅಂದರೆ ವ್ಯತ್ಯಾಸ ನೀವು ಕಾಣ್ಬೋದು. ಇಲ್ಲಿ ನೋಡಿ, ನಾನು ತಕ್ಷಣವೇ ನಿಮಗೆ ಇಲ್ಲಿ ಲೈವ್ ರಿಸಲ್ಟ್ ಕೊಡ್ತಾ ಇದ್ದೀನಿ. ನನ್ನ ಕೈಯಲ್ಲಿ ನಾನು ಹಚ್ಕೊಂಡು ತೋರಿಸಿದೆ, ಮೊದಲು ಎಷ್ಟು ಕಪ್ಪಾಗಿರುತ್ತೋ ಇವಾಗ ನೋಡಿ ನೀವು ಇವಾಗ ಎಷ್ಟು ಒಳ್ಳೆ ರೀತಿಯಲ್ಲಿ ಪರಿಹಾರ ಬಂದಿದೆ ಅಂತ. ಹಾಗೂ ನೋಡೋಣ ಇವತ್ತಿನ ಸೆಕೆಂಡ್ ಬ್ಯೂಟಿ ಟಿಪ್. ಇಲ್ಲಿ ನೋಡಿ, ನಾನು ಮತ್ತೆ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. ಈ ಮತ್ತೊಂದು ರೆಮಿಡಿ ಮಾಡೋಕ್ಕೂ ಕೂಡ ನಮಗೆ ವೈಟ್ ಟೂತ್ ಪೇಸ್ಟೇ ಬೇಕಾಗುತ್ತೆ. ನಾನು ಮತ್ತೆ ಪದೇ ಹೇಳ್ತಾ ಇದ್ದೀನಿ, ಕಲರ್ ಟೂತ್ ಪೇಸ್ಟ್ ತೊಗೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಬರೀ ವೈಟ್ ಟೂತ್ ಪೇಸ್ಟ್ ತೊಗೊಳ್ಳಿ. ಅದು ಯಾವ ಕಂಪನಿ ಇದ್ದರೂ ನಮಗೆ ಏನು ಅಂದರೆ ತೊಂದರೆ ಇಲ್ಲ.
ಇಲ್ಲಿ ನೋಡಿ ಈ ಥರ ನಾನು ಇಲ್ಲಿ ಕೂಡ 1 ಟೇಬಲ್ ಸ್ಪೂನಷ್ಟು ಟೂತ್ ಪೇಸ್ಟನ್ನ ಈ ಒಂದು ಬೌಲ್ನಲ್ಲಿ ಆ್ಯಡ್ ಮಾಡ್ಕೊತೇನೆ. ಈ ಒಂದು ಸೆಕೆಂಡ್ ರೆಮಿಡಿ ಏನಂದರೆ ಫ್ರೆಂಡ್ಸ್, ನಿಮ್ಮ ಸ್ಕಿನ್ ಡಲ್ ಆದಾಗ ಒಂದು ನಿಮಗೆ ಇನ್ಸ್ಟೆಂಟ್ ಗ್ಲೋ, ನೀವು ಎಲ್ಲಿ ಪಾರ್ಟಿಗೆ ಹೋಗಬೇಕಾದ್ರೆ ಅಥವಾ ಎಲ್ಲಿ ಹೊರಗಡೆ ಹೋಗಬೇಕಾದ್ರೆ ನಿಮಗೆ ಪಾರ್ಲರ್ಗೆ ಹೋಗೋ ಟೈಮ್ ಇಲ್ಲ ಅಂದಾಗ ನಾವು ಪಾರ್ಲರ್ಗೆ ಹೋಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ನಾವು ಫೇಶಿಯಲ್ಸ್ ಮಾಡ್ಕೋತೀವಿ ಫ್ರೆಂಡ್ಸ್. ಆದರೆ ಅದ್ರದ್ದು ಏನೋ ಒಂದು ರಿಸಲ್ಟ್ ಇದೆ, 1 ದಿವಸ ಅಥವಾ 2 ದಿವಸ ಅಷ್ಟೇ ಇರುತ್ತೆ. ಆದರೆ ನೀವು ಈ ಥರ ಮನೆಯಲ್ಲಿ ನ್ಯಾಚುರಲ್ವಾಗಿ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಪರಿಣಾಮ ಸಿಗುತ್ತೆ. ಹಾಗೂ ಇದರಲ್ಲಿ ನೋಡಿ ನಿಮಗೆ ₹1 ಖರ್ಚು ಕೂಡ ಇಲ್ಲ. ನೀವು ಸುಲಭವಾಗಿ ಮನೆಗಳೇ ಸಿಗುವಂಥ ವಸ್ತುಗಳನ್ನು ಉಪಯೋಗಿಸಿ ತನ್ನ ಸ್ಕಿನ್ನನ್ನು ಬ್ರೈಟು ಹಾಗೂ ಗ್ಲೋವನ್ನು ಮಾಡ್ಕೋಬಹುದು. ಇದು ರೆಮಿಡಿ ನೀವು ಟ್ರೈ ಮಾಡಿದ್ರೆ ನಿಮಗೆ ಒಂದು ಹೊಸ ಕಾಂತಿ ನಿಮ್ಮ ಮುಖದಲ್ಲಿ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಥರ ಮನೆ ಉಪಾಯನ ಮಾಡಿಕೊಂಡು ನೀವು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಸ್ಕಿನ್ಗೆ ಹೆಲ್ದಿಯಾಗಿ ಇಟ್ಕೊಳ್ಬಹುದು ಹಾಗೂ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ಗೆ ಗ್ಲೋ ಕೊಡಬಹುದು. ಇಲ್ಲಿ ನೋಡಿ ಸ್ವಲ್ಪ ಮಟ್ಟಿಗೆ ನಾನು ಒಂದು ಟೊಮ್ಯಾಟೊ ಹಣ್ಣಿನ ರಸಲ್ಲಿ ಕೂಡ ಫ್ರೆಂಡ್ಸ್ ಏನಂದರೆ ವೈಟಮಿನ್ ಸಿ ಪದಾರ್ಥ ಇರುತ್ತೆ. ಇದು ನಮ್ಮ ಡೆಡ್ ಸ್ಕಿನ್ ಸೆಲ್ಸ್ ತೆಗೆದು ನಮಗೆ ಬ್ರೈಟ್ ಸ್ಕಿನ್ ಸೆಲ್ಸ್ ನಮ್ಮ ಮುಖದ ಒಂದು ಸೆಲ್ಸ್ನಲ್ಲಿ ಬೆಳೋಕ್ಕೆ ಸಹಾಯ ಮಾಡುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಮುಖದಲ್ಲಿ ಒಂದು ಒಳ್ಳೆ ಕಾಂತಿ ಬರುತ್ತೆ, ಒಳ್ಳೆ ಗ್ಲೋ ಬರುತ್ತೆ. ಇನ್ಸ್ಟೆಂಟ್ ಗ್ಲೋ ಅಂತೀವಲ್ಲ, ಅದು ಒಂದು ನಮ್ಮ ಮುಖದಲ್ಲಿ ನಾವು ಕಾಣಬಹುದು. ಹಾಗಾಗಿ ನೋಡಿ ಫ್ರೆಂಡ್ಸ್, 2 ಕೂಡ ಏನು ರೆಮಿಡೀಸ್ ಇದೆ, ಸಾಕಷ್ಟು ಈಸಿ ಇದೆ. ನೀವು ಒಂದು 5 ನಿಮಿಷನಲ್ಲಿ ಈ ಥರ ಮಾಡಿಕೊಂಡು ನಾವು ಪಾರ್ಲರ್ಗೆ ಹೋಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡೋಪೇಕ್ಷೆ ಈ ಥರ ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡಿಕೊಂಡ್ರೆ ನಿಮಗೆ ಯಾವುದು ಸ್ಕಿನ್ಗೆ ಎಫೆಕ್ಟ್ ಕೂಡ ಆಗೋದಿಲ್ಲ ಹಾಗೂ ಇದರಿಂದ ನಿಮಗೆ ಏನು ತೊಂದರೆ ಕೂಡ ಆಗೋದಿಲ್ಲ. ಇವಾಗ ಇದನ್ನು ಕೂಡ ನಾನು ನಿಮಗೆ ಹಚ್ಚಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ಮೊದಲಿಂದು ರೆಮಿಡಿ ನಾನು ಒಂದು ಕೈಗೆ ಹಚ್ಕೊಂಡಿದ್ದೆ. ಇವಾಗ ನೋಡಿರಿ ನಾನು ದೂಸರ ಕೈಗೆ ಹಚ್ಕೊತಾ ಇದ್ದೀನಿ. ನೀವು ಯಾಕಂದರೆ ನಿಮಗೆ ಲೈವ್ ರಿಸಲ್ಟ್ ತೋರಿಸ್ಬೇಕಲ್ವ, ಹಾಗಾಗಿ ಈ ಒಂದು 2 ರೆಮಿಡೀಸ್ನ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ಸಾಕಷ್ಟು ಒಳ್ಳೆಯ ಪರಿಣಾಮವನ್ನು ಸಿಗ್ಬಹುದು ಫ್ರೆಂಡ್ಸ್. ಈ ಒಂದು ಪರಿಹಾರ 2 ಕೂಡ ನನ್ನ ಪರಿಹಾರ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಎಷ್ಟು ಒಳ್ಳೆ ರೀತಿಯಲ್ಲಿ ಇನ್ಸ್ಟೆಂಟ್ ಗ್ಲೋ ಬಂದಿದೆ ಅಂತ. ಈ ಥರ ನಾವು ಮನೆಮದ್ದನ್ನು ಮಾಡಿಕೊಂಡು ಸಾಕಷ್ಟು ಉಪಯೋಗನ ಪಡ್ಕೊಳ್ಬೋದು. ಈ ಒಂದು ವಿಡಿಯೋ ಲೈಕ್ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.